ಅಂದ್ರೆ ನಮಸ್ಕಾರ ನೋಡಿ ಸಾದ್ರೆ ನಾನು ಕೂಡ ನಿಮಗೆ ತುಂಬಾ ದಿನ ಆಯ್ತು ಮೆಟ್ರೋ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಟ್ಟಿಲ್ಲ ಮತ್ತೆ ಅಧಿಸೂಚನೆ ಕೂಡ ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡೋದು ತಾನೇ ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಅಂತದ್ರಲ್ಲಿ ತುಂಬಾ ಜನ ಅಭ್ಯರ್ಥಿಗಳು ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡ್ತಾ ಇದ್ರೆ ಸರ್ ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ ಏನಾದ್ರು ಕರೆದ್ರೆ ತಿಳಿಸಿ ಅಂತ ಹೇಳಿ ಈಗ ಸರ್ಚ್ ಮಾಡಿ ನಿಮಗೋಸ್ಕರನೇ ಅರ್ಜಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದು 17ನೇ ತಾರೀಕಿನಿಂದ ನೋಟಿಸ್ ಆಗಿರತ್ತೆ. ನಾನು ಸರ್ಚ್ ಮಾಡಿದಾಗ ಇವತ್ತು ಗೊತ್ತಾಯ್ತು. ಆದ ಕಾರಣ ಇವತ್ತು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಈಗಾಗಲೇ ಕರ್ನಾಟಕ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಅಪ್ಲಿಕೇಶನ್ ಸುಮಾರು ಸ್ಟಾರ್ಟ್ ಆಗಿದ್ದಾವೆ. ಅಪ್ಲಿಕೇಶನ್ ಹಾಕಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ರಲ್ಲ ಒಂದ್ಸರಿ ನಮ್ಮೊಂದು ಚಾನಲ್ಗೆ ವಿಸಿಟ್ ಆಗಿ ಅದರಲ್ಲಿ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದೇವೆ. ವಿತ್ ಲೈಫ್ ಆಗಿ ಯಾವುದೇ ರೀತಿಯಾಗಿ ಗೊಳ್ಳಲ್ಲ, ವಿತ್ ಲೈಫ್ ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಚಾನಲ್ಗೆ ವಿಸಿಟ್ ಆಗಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಈ ಒಂದು ಮೆಟ್ರೋ ರೈಲ್ವೆ ಸಂಬಂಧಪಟ್ಟಂತೆ ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ ಕನಸಿದೆಯಲ್ಲ, ತುಂಬಾ ಜನ ಕನಸಿರತ್ತೆ. ಬಟ್ ರೈಲ್ವೆ ಇಲಾಖೆಯಲ್ಲಿ ಹಿಂಗೆ ಕೆಲಸ ಮಾಡಬೇಕು, ಇದೇ ಜಾಗದಲ್ಲಿ ಕೆಲಸ ಮಾಡಬೇಕು ಮತ್ತು ಇದೇ ಪೋಸ್ಟದಲ್ಲಿ ಕೆಲಸ ಮಾಡ್ಬೇಕು ಅಂತೇಳಿ ಆಸೆ ಇವರೆಲ್ಲ ಇರತ್ತೆ. ನಿಮ್ಮಂಗಿರೋದಲ್ಲ. ಕೆಲವು ಜನ ಫಾಲ್ತು ಮಂದಿ ಕಮೆಂಟ್ ಮಾಡ್ತಾ ಇರ್ತಾರ. ಕೆಲವು ಜನ ಫಾಲ್ತು ಮಂದಿ ಇರ್ತಾರಲ್ಲ, ಕಮೆಂಟ್ ಮಾಡೋರಿಗೆ ಮಾತ್ರ ಬೈತಾ ಇರ್ತೇನೆ ಒಂದೊಂದ್ಸರಿ. ಯಾಕಂದ್ರೆ ಆ ರೀತಿಯಾಗಿ ಅವರು ಕಮೆಂಟ್ ಮಾಡಿರ್ತಾರೆ, ಏನ್ ಹೇಳಕ್ಕಾಗಲ್ಲ. ಬನ್ನಿ, ಅವರು ಕೂಡ ನಮ್ಮ ವೀಕ್ಷಕರಾಗಿರ್ತಾರೆ, ಅಣ್ಣನೋ ತಮ್ಮನಾಗಿರ್ತಾರೆ. ಬೇರಿ ನೋಡಿ ಒಂದೊಂದೇ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಒಂದು ಮೆಟ್ರೋ ರೈಲ್ವೆ ಸಂಬಂಧಪಟ್ಟಂತ ವಿಡಿಯೋ ಕೊನೆಸನಕ ನೋಡಿ. ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಕೊನೆಸನಕ ನೋಡಿ ನಾನು ಮೊದಲಿಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನಾನು ತಿಳಿಸ್ಕೊಡುವಂತ ಮಾಹಿತಿ ಅಧಿಸೂಚನೆ, ಇಲಾಖೆಯಿಂದ ಬಂದಿರುವಂತ ಅಧಿಸೂಚನೆ PDF ಫಾರ್ಮ್ ಜೊತೆನೆ ತಿಳಿಸ್ಕೊಡ್ತಾ ಇರ್ತಾನೆ. ಬೇರೆದವ್ರ ಗತೆ ಸ್ಕ್ರೀನ್ಶಾಟ್ ವಿಡಿಯೋ ಮಾಡಿ ಆ ರೀತಿಯಾಗಿರೋದಿಲ್ಲ. ಏನ್ ಸರ್ಕಾರ ಬರತ್ತೆ, ಇಲಾಖೆ ಬರತ್ತೆ, ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ನಾನು ಹೇಳುವಂತ ಮಾಹಿತಿ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲಪ್ಪ ಅಂದ್ರೆ ಆಫೀಸಲ್ಲಿ ಇರುವಂತ ಇದ್ರದ್ದು ವೆಬ್ಸೈಟ್ಗೆ ಹೋಗಿ ವಿಸಿಟ್ ಆಗಿ ಅಲ್ಲಿ ನಿಮಗೆ PDF ಫಾರ್ಮ್ಗಳು ಬಂದಿರತ್ತೆ, ಚೆಕ್ ಮಾಡ್ಕೊಳ್ಳಿ. ಬನ್ನಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ಮೊದಲನೇದಾಗಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು SSLC ಅವರು ಆಗಿರ್ಬೇಕು, IT ಆದವರು, ಸೆಕೆಂಡ್ PUC ದವರು, ಡಿಪ್ಲೊಮಾದವರು, BA BTech ಇದನ್ನೆಲ್ಲ ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಬಹುದು. ಅಥವಾ ಹೈಯರ್ ಎಜುಕೇಶನ್ CA ಆಗ್ಬಹುದು, ಇಂಟರ್ ಅಥವಾ ICWAI ಇಂಟರ್ ಇವರು ಕೂಡ ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ 18ರಿಂದ 62 ವರ್ಷ. ಎಷ್ಟು ಹೇಳಿ? 18ರಿಂದ 62. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಪೋಸ್ಟ್ ಹೆಸರು ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಸಂಸ್ಥೆ ಹೆಸರು ತಿಳ್ಕೊಳ್ಳೋಣ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆಯಾ ಅಥವಾ ಬೇರೆ ರಾಜ್ಯದಲ್ಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ದೆಹಲಿ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. DMRC, ಈ ಒಂದು DMRC ಲಿಮಿಟೆಡ್ ಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗಿರತ್ತೆ. ನೋಡಿ ನಾನು ಜೂನ್ ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಅದ್ರ ಬಳಿಕ ದೆಹಲಿ ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿ ಆಗಿಲ್ಲ. ಈಗ ನೇಮಕಾತಿ ಆಗಿರತ್ತೆ. ಅಪ್ಲಿಕೇಶನ್ ಹಾಕಿ ಆಸಕ್ತಿ ಇದ್ದವರು ಬನ್ನಿ ಪೋಸ್ಟ್ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತಾನೆ. ನೋಡಿ ಇಲ್ಲಿ ಕಲಿರುವಂತ ಪೋಸ್ಟ್ ಸಿಸ್ಟಮ್ ಸೂಪರ್ವೈಸರ್ ಪೋಸ್ಟ್ ಇರತ್ತೆ, ಸಿಸ್ಟಮ್ ಟೆಕ್ನಿಷಿಯನ್ ಹುದ್ದೆಗಳು ಸಿಸ್ಟಮ್ ಸೂಪರ್ವೈಸರ್ ಪೋಸ್ಟ್ ಇರತ್ತೆ. ಅದ ನಂತರ ಸಿಸ್ಟಮ್ ಸೂಪರ್ವೈಸರ್ ಪೋಸ್ಟ್ ಒಂದು ಕೋಡ್ ಕೊಟ್ಟಿದ್ದಾರೆ, ಬೇರೆ ಬೇರೆ ಕೋಡ್ ಇರತ್ತೆ. ಆ ಒಂದು ಕೋಡ್ಗೆ ಅಪ್ಲಿಕೇಶನ್ ಹಾಕಬೇಕು. ಅಂದ್ರೆ ಸಿಸ್ಟಮ್ ಮೇಲ್ವಿಚಾರಕ, ಸಿಸ್ಟಮ್ ತಂತ್ರಜ್ಞಾನ, ಹಿರಿಯ ಮೇಲ್ವಿಚಾರಕ, ಪ್ರಧಾನ ವ್ಯವಸ್ಥಾಪಕ, ಈ ರೀತಿಯಾಗಿ ಸರ್ ಸೂಪರ್ವೈಸರ್ ಫೈನಾನ್ಸಿಯಲ್ ಪೋಸ್ಟ್ ಇರತ್ತೆ, ಸಿಸ್ಟಮ್ ಸೂಪರ್ವೈಸರ್ ಈ ರೀತಿಯಾಗಿರತ್ತೆ. ಇದರಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ನೋಡಿ ನಾನು ನಿಮಗೆ ಈಚೆ ಕಡೆದು ಅಷ್ಟೇ ತಿಳಿಸ್ಕೊಡ್ತಾ ಇದ್ದೆ, ಇದೆಲ್ಲ ಇದಿಷ್ಟೇ ತಿಳಿಸ್ಕೊಡ್ತಾ ಇದ್ದೆ. ಇದು ನಾನು ತಿಳಿಸ್ಕೊಟ್ಟಿದ್ದೆ ನೋಡಿ. ಸಿವಿಲು ಅದರಲ್ಲಿ ಕೂಡ ಫೈನಾನ್ಸಿಯಲ್ ಈ ರೀತಿಯಾಗಿ ಪೋಸ್ಟ್ ಇರೋದ್ರಿಂದ ಇದಕ್ಕೆ ಯಾವುದು ಬೇಕು ಅದನ್ನ ನೋಡ್ಕೊಳ್ಳಿ, ಅಪ್ಲೈ ಮಾಡಿ. ಬನ್ನಿ ಇವುಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಬಗ್ಗೆ, ಅದ ನಂತರ ವಿದ್ಯಾರ್ಹತೆ ಬಗ್ಗೆ. ಮೊದಲನೇ ಪೋಸ್ಟ್ ಫೈನಾನ್ಸಿಯಲ್ ಸೂಪರ್ವೈಸರ್ ಪೋಸ್ಟಿಗೆ ಒಂದಿರತ್ತೆ ಯುವರ ಅಭ್ಯರ್ಥಿಗೆ. ಇದಕ್ಕೆ ಆಗಲೇ ತಿಳಿಸ್ಕೊಟ್ಟಿರುವಂತ CA ICWA ಅಂತೇಳಿ ಇಂಟರ್ ಇದೆಯಲ್ಲ, ಅದು ಕೂಡ ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ. ಅದರಲ್ಲಿ 4 years ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಅಕೌಂಟ್ಸ್, ಅದ ನಂತರ ಫೈನಾನ್ಸಿಯಲ್ ದಲ್ಲಿ ಮತ್ತು ಸಿವಿಲ್ ಸಂಬಂಧಪಟ್ಟಂತೆ ಸಿವಿಲ್ ಸಿಸ್ಟಮ್ ಸೂಪರ್ವೈಸರ್ ಹುದ್ದೆಗಳು 3 ಇರತ್ತೆ ಯುವಾರದವರಿಗೆ. ಇಲ್ಲಿ ನೋಡಿ 3 years ರೆಗ್ಯುಲರ್ ಆಗಿ ಇಂಜಿನಿಯರಿಂಗ್ ಡಿಪ್ಲೊಮಾ ಪಾಸ್ ಆದವರು ಮತ್ತು ಸಿವಿಲ್ ಇಂಜಿನಿಯರಿಂಗ್ ಅಂಡ್ 5 years ರೆಗ್ಯುಲರ್ ಆಗಿ ಕೋರ್ಸ್ BA ಅಥವಾ BTech ಕಂಪ್ಲೀಟ್ ಮಾಡಿದವರು. ಇನ್ ಸಿವಿಲ್ ವಿತ್ ಮಿನಿಮಮ್ ಆಗಿ ಪೋಸ್ಟಿಗೆ ಸಂಬಂಧಪಟ್ಟಂತೆ ಎಕ್ಸ್ಪೀರಿಯನ್ಸು, ಅಂದ್ರೆ ಎಕ್ಸ್ಪೀರಿಯನ್ಸ್ ನಿಮಗೆ ಎಷ್ಟು ಬೇಕಂದ್ರೆ ಅವ್ರು ಕೊಟ್ಟಿರುವಂತ ಮಾಹಿತಿ 3 ವರ್ಷ, 2 ವರ್ಷ, 5 ವರ್ಷ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಅದನ್ನ ನೋಡ್ಕೊಳ್ಳಿ. ಅದ ನಂತರ ಇನ್ನೊಂದು ಪೋಸ್ಟ್ ಸಿವಿಲ್ ಆಯ್ತು. ಇನ್ನು ಟೆಲಿಕಾಂ ಸೂಪರ್ವೈಸರ್ ಸಿಸ್ಟಮ್ ಹುದ್ದೆಗಳಿಗೆ 4 ಇರತ್ತೆ. OBC ದವರೆಗೆ ಒಂದು, ಯುವರ್ದವರೆಗೆ ಒಂದು. 3 years ರೆಗ್ಯುಲರ್ ಆಗಿ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕಲ್ಸ್ ಮತ್ತು
ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಅದ ನಂತರ 5 ಇಯರ್ಸ್ ರೆಗ್ಯುಲರ್ ಆಗಿ ಕೋರ್ಸ್ ಬಿ ಅಥವಾ ಬಿ ಟೆಕ್ ಇದನ್ನೆಲ್ಲ ಪೂರ್ಣಗೊಳಿಸಿರ್ಬೇಕು. ಅವ್ರು ಕೊಟ್ಟಿರುವಂತ ಮಾಹಿತಿ. ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗತ್ತೆ. CCTV PA ಅದಕ್ಕೆ ಸಂಬಂಧಪಟ್ಟಂತೆ ಸಿಸ್ಟಮ್ ಆಪರೇಟರ್ ಇದೆಲ್ಲ ಹೊಂದಿರಬೇಕು. ಇನ್ನು PST ಸಿಸ್ಟಮ್ ಸೂಪರ್ವೈಸರ್ ಪೋಸ್ಟ್ ಕೋಡ್ ಕೊಟ್ಟಿದ್ದಾರೆ. ಒಂದು ಕೋಡ್ ಅನ್ನ ನಾನು ಹೇಳೋದಿಲ್ಲ. ಏನೋ ಒಂದು ಪೋಸ್ಟ್ ಇರತ್ತೆ ಒಬ್ಬಿಸೋರಿಗೆ 3 ಇಯರ್ಸ್ ಸೇಮು, ಆದ್ರೆ ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಬೇರೆ. ಅದ ನಂತರ 3 ವರ್ಷ 2 ವರ್ಷ ಮತ್ತೆ ಎಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಅವ್ರು ಕೊಟ್ಟಿದ್ದಾರೆ ಸಿಸ್ಟಮ್ ಇನ್ ರೈಲ್ವೆ ಮೆಟ್ರೋ ಈ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗತ್ತೆ. ಇನ್ನು E ಮತ್ತು M ದಲ್ಲಿ ಅಂದ್ರೆ ನಮ್ಮ ಒಂದು ಸಿಸ್ಟಮ್ ಮೇಲ್ವಿಚಾರಕ ಇದೆಲ್ಲ ಖಾಲಿ ಇದಾವ. ಅಲ್ಲಿ ಸಿಸ್ಟಮ್ ಸೂಪರ್ವೈಸರ್ ಪೋಸ್ಟ್ 7 ಯುವರ ಅಭ್ಯರ್ಥಿಗಳು ಟೋಟಲ್ ಆಗಿರತ್ತೆ 7, ಯುವರದವರಿಗೆ 4, OBC ಅವರಿಗೆ 2, ವಯಸ್ಸಿದವರಿಗೆ 1. ಇದು ಸೇಮ್ ಡಿಪ್ಲೊಮಾ ಎಲೆಕ್ಟ್ರಿಕಲ್ BA BTech ಇದೆಲ್ಲ ಪೂರ್ಣಗೊಳಿಸಿರಬೇಕು. ಇದು ನಿಮಗೆ ಪೋಸ್ಟ್ಗೆ ಸಂಬಂಧಪಟ್ಟಂತೆ ವಿವರಣೆ. ಇಲ್ಲಿ ನಿಮಗೆ ಆಯ್ಕೆ ಆದ್ರೆ ಪರ್ ಮಂತ್ ಆಗಿ ಸ್ಯಾಲ್ರಿ ಕೊಡುವಂತ ಎಷ್ಟು ಕೊಡ್ತಾರ ಅಂದ್ರೆ CPC ಪ್ರಕಾರ ಆಗಿ ನಿಮಗೆ CTC ಅಂತ ಕೊಟ್ಟಿದಾರಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇರತ್ತೆ ಮತ್ತೆ ಲಿಮಿಟೆಡ್ ಇರೋದ್ರಿಂದ CPC ಪ್ರಕಾರ ಇರತ್ತೆ. ಇಲ್ಲಿ ಎಷ್ಟಕ್ಕೆ ಎಷ್ಟು ನೋಡಿ 46ರಿಂದ 45 ತನಕ ಸ್ಯಾಲ್ರಿ ಇರತ್ತೆ. ಸಿಸ್ಟಮ್ ಟೆಕ್ನಿಕಲ್ ಹುದ್ದೆಗಳಿಗೆ 46, ಸಿಸ್ಟಮ್ ಸೂಪರ್ವೈಸರ್ ಪೋಸ್ಟ್ ಮತ್ತು ಸರ್ ಸೂಪರ್ವೈಸರ್ ಹುದ್ದೆಗೆ 65. ನಿಮಗೆ ಸ್ಯಾಲ್ರಿ 1,40,000 ತನಕ ಇರತ್ತೆ. ಅದ ನಂತರ ಇನ್ನು ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ನಿಮಗೆ ಬೇಕಾಗಿರೋದು ದಿನಾಂಕ ತುಂಬಾ ಜನ ಕೇಳ್ತಾ ಇರ್ತಾರ. ಆ ಒಂದು ದಿನಾಂಕ ಬಗ್ಗೆ ಮತ್ತು ಆಫ್ಲೈನ್ ಇದೆ ಆನ್ಲೈನ್ ಇದೆ ಅಂದ್ರೆ ಇದು ಆಫ್ಲೈನ್ ಇರತ್ತೆ. ಆ ಒಂದು ಆಫ್ಲೈನ್ ಅರ್ಜಿ ಸಲ್ಲಿಸುವಂತ ವಿಳಾಸ ಇದು ತಿಳಿಸ್ಕೊಡ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದು ಆಫ್ಲೈನ್ ಅರ್ಜಿ ಸಲ್ಲಿಸುವಂತ ವಿಳಾಸ. ಆ ಒಂದು ವಿಳಾಸ ಹೆಸರು ಹೀಗಿದೆ: ಜನರಲ್ ಮ್ಯಾನೇಜರ್ HR ಯೋಜನೆಗಳ ದೆಹಲಿ ಮೆಟ್ರೋ ರೈಲ್ವೆ ನಿಗಮ ಲಿಮಿಟೆಡ್, ಮೆಟ್ರೋ ಭವನ, ಅಗ್ನಿಶಾಮಕ ದಳ, ಲೆನ್, ಬರಾಕಾಂಬ ರಸ್ತೆ, ನವದೆಹಲಿಗೆ ಕಳಿಸಬೇಕು. ಅರ್ಜಿಗಳು ಕಳಿಸ್ಬೇಕಾಗತ್ತೆ. ಸ್ಕ್ಯಾನ್ ಮಾಡಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿ ಮತ್ತು ಸಂದರ್ಶನ ದಿನಾಂಕ ಯಾವಾಗಂದ್ರೆ ನಿಮಗೆ ಸಂದರ್ಶನ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋದಕ್ಕೆ 2 ಪೋಸ್ಟ್ಗೆ ಬೇರೆ ಬೇರೆ ಆ ಒಂದು ಅಪ್ಲಿಕೇಶನ್ ಹಾಕುವಂತ ಒಂದು ಫಾರ್ಮ್ ಕೂಡ ಇದೆ ನೋಡಿ. ಈ ಒಂದು ಫಾರ್ಮ್ ಕೂಡ ಇರತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಇನ್ನು ರೂಲ್ಸ್ ರೆಗ್ಯುಲೇಷನ್ ಇದಾವೆ. ರೂಲ್ಸ್ ರೆಗ್ಯುಲೇಷನ್ ಕೂಡ ಇದಾವೆ. ಎಷ್ಟು ಯಾವುದು ಏನು ಅಂತ ಅಂತೇಳಿ ಅದೆಲ್ಲ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದರದ್ದು ಲಿಂಕ್ ಇರತ್ತೆ ನೋಟಿಫಿಕೇಶನ್ದು. ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೇವೆ. ಮತ್ತೆ ಇನ್ನೊಂದು ಆಗಲೇ ತಿಳಿಸ್ಕೊಟ್ಟಿನಲ್ಲ, ಇನ್ನು ಅರ್ಜಿ ಸಲ್ಲಿಸಿದ ಆಯ್ಕೆ ಪ್ರಕ್ರಿಯೆಗಳೇ ನಿಮಗೆ ವೈದ್ಯಕೀಯ ಪರೀಕ್ಷೆ ಆದ್ಮೇಲೆ ವೈದ್ಯಕೀಯ ಸಂದರ್ಶನ ಕೂಡ ಇರತ್ತೆ. ವೈಯಕ್ತಿಕ ಸಂದರ್ಶನ ಮತ್ತು ಸ್ಕಿನ್ನಿಂಗ್ ಒಂದಿರತ್ತೆ. ಲಿಖಿತ ಪರೀಕ್ಷೆ ಇರೋದಿಲ್ಲ. ಇದೊಂದು ಭರ್ಜರಿ ಗುಡ್ ನ್ಯೂಸ್. ಮತ್ತು ವಯೋಮಿತಿ ಇದೆಲ್ಲ 18ರಿಂದ 62, 18ರಿಂದ 40, 18ರಿಂದ 35, 18ರಿಂದ 40 ಈ ರೀತಿಯಾಗಿ ಕೊಟ್ಟಿದ್ದಾರೆ. ವಯೋಮಿತಿ ಆಗಲೇ ತಿಳಿಸ್ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ದೆಹಲಿ ಮೆಟ್ರೋ ರೈಲು ನಿಗಮ ಆಗಿರತ್ತೆ. ಆಯ್ಕೆ ಆದ್ರೆ ದೆಹಲಿಯಲ್ಲಿ, ನವದೆಹಲಿ, ಮುಂಬೈದಲ್ಲಿ ಕೆಲಸ ಇರತ್ತೆ. ಮಹಾರಾಷ್ಟ್ರದಲ್ಲಿ ಟೋಟಲ್ ಆಗಿ 20 ಪೋಸ್ಟ್ ಇರತ್ತೆ. 20 ಪೋಸ್ಟ್ ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ.